ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಎಂದಿನಂತೆ ಶನಿವಾರ ಹಬ್ಬದ ಶುಭಾಶಯಗಳು. ಈ ನಿಮ್ಮ ಕಾರ್ತಿಕ ಎಂದಿನಂತೆ ಯಾವಾಗ್ಲೂ ಆ್ಯಸ್ ಯೂಶ್ವಲ್ ಆಗಿ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಸೊ ಶನಿವಾರ ಆಂಜನೇಯನ ವಾರ. ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ, ತನ್ನ ಗದೆಯಲ್ಲಿ ಈ ಸರ್ಕಾರನ ಒದ್ದೋಡಿಸ್ಲಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಆಗಿ ಸೋ ಕಾಲ್ಡ್ ತರ್ಲೆ ಆಫ್ ಬಿಡದಿ ಟೌನ್ಶಿಪ್ ಅಂತ ಒಂದು ಮಾಡಿದ್ದೆ. ಸೊ ಅದರಲ್ಲಿ ಮುಂದಿನ ಒಂದು ಯಾರಪ್ಪ ಪಾತ್ರಧಾರಿ ಅಂದರೆ ಮುಂದಿನ ಒಬ್ಬ ರೆಪ್ರೆಸೆಂಟೇಟಿವ್ ಯಾರು ಬರ್ತಾನೆ ಅಂತ ಅಂದರೆ ಸೋ ಕಾಲ್ಡ್ ನನ್ ಅದರ್ ದ್ಯಾನ್ ತಲೆ ಹಿಡ್ದು ತಲೆ ಹೊಡೆದು ಅಲ್ಲಿ ಮದ್ದೂರು ಲೋಕಲಲ್ಲಿ ಮಾತಾಡ್ತಾರೆ ಕೆಸಿನೋ ನಡೆಸೋ ಅಂತ ಒಬ್ಬ ಅಯೋಗ್ಯ ವ್ಯಕ್ತಿ ಇವತ್ತು ಮದ್ದೂರು MLA. ಸೊ ನನ್ ಅದರ್ ದ್ಯಾನ್ ಕದ್ಲೂರು ಉದಯ. ಸೊ ಉದಯ ಹೇಳಿದ್ದಾನೆ ಚಂಗ್ಲಂಗೆ ಆಡೋದು ಬಿಡಬೇಕು ಕುಮಾರಸ್ವಾಮಿ ಅಂತ ಹೇಳಿದ್ದಾನೆ. ಆಯ್ತಪ್ಪ ಕದ್ಲೂರು ಉದಯ, ನಾವು ಚಂಗ್ಲು, ಕುಮಾರಸ್ವಾಮಿ ಚಂಗ್ಲು, JDS ಪಕ್ಷದವ್ರು ಚಂಗ್ಲು. ನಿಮ್ಮ ಪ್ರಕಾರ ನಿಮ್ಮ ಕಾಂಗ್ರೆಸ್ ಪಕ್ಷ ಬಿಟ್ಟು ಮಿಗ್ದವರೆಲ್ಲ ಚಂಗ್ಲು ಅಂತ ಫಾರ್ ಆರ್ಗ್ಯುಮೆಂಟ್ಸೇ ಕೇಳ್ಬಿಡೋಣ. ತಾವುಗಳು ದೊಡ್ಡ ಚಂಗ್ಲ. ಆಯಿತು, ನಾವು ಚಂಗ್ಲು ಅಂದಮೇಲೆ ನೀವು ಸರಿಗೆ ಬಿಹೇವ್ ಮಾಡ್ಬೇಕು ತಾನೆ. ನಿನ್ನ ಯಾಸಕ್ಕಿಷ್ಟು ನಿನಗೆ ಮಾನ ಮರ್ಯಾದೆ ಇದ್ದರೆ ನಿಮ್ಮ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಫಸ್ಟು ಕಾಂಗ್ರೆಸ್ ಪಕ್ಷ ಯಾಕೆ ಚಂಗ್ಲು ಅಂತ ಹೇಳ್ತೀನಿ ಕೇಳೋ. ಮೊನ್ನೆ ಎಲೆಕ್ಷನ್ ಆಯಿತು ತಮಿಳ್ನಾಡಲ್ಲಿ, ಎಲ್ಲ ಕಡೆ ನಾವು BJP ಅವರು ಹೊಂದಾಣಿಕೆ ಮಾಡ್ಕೊಂಡಿರ್ತಾರೆ, ನಾವು ಮಾಡ್ಕೊಂಡಿರ್ತೀವಿ. ದೇಶದಲ್ಲೆಲ್ಲ ಇವತ್ತು ಅದೇ ನಡೀತಿರೋದು. ಅಲ್ಲಿ ನೀವು ಇದ್ದಕ್ಕಿದ್ದಂಗೆ DMKಗೆ ಕೈ ಕೊಟ್ಬಿಟ್ಟು TVKಗೆ ಜೈ ಅಂದ್ರಲ್ಲ, ಅಧಿಕಾರದ ಆಸೆಗೆ, ತೆವಲಿಗೆ, ತೀಟೆಗೆ ನೀವು ಚಂಗ್ಲೋ ನಾವು ಚಂಗ್ಲೋ BJP ಅವ್ರ ಚಂಗ್ಲೋ ಹೇಳಪ್ಪ ಕದ್ಲೂರು ಉದಯ. ಅಲ್ಲಿಗೆ ಕಾಂಗ್ರೆಸ್ ಪಕ್ಷ ಚಂಗ್ಲು ಆಯಿತು. ಅದಾದಮೇಲೆ ಚಂಗ್ಲು ಅಂತ ಹೇಳ್ದೆ ಅಲ್ಲ, ನೀನು ಎಂಥ ದೊಡ್ಡ ಚಂಗ್ಲು ಅಂತ ಅಂದರೆ ಇಲ್ಲಿಂದ ಓಡೋಗಿ ಅಲ್ಲೆಲ್ಲೋ ಕೆಸಿನೋ ಮಾಡ್ಕೊಂಡು ಅಲ್ಲೆಲ್ಲೋ ತಲೆ ಹಿಡ್ದು ತಲೆ ಹೊಡೆದು ಇದು ಮಾಡ್ಕೊಂಡು ನೀನು ಚಂಗ್ಲು ರೀತಿ ಬಂದು MLA ಆಗಿದೆಯಾ. ಮದ್ದೂರಲ್ಲಿ ಎಂತೆಂಥ ಪ್ರತಿನಿಧಿಗಳು MLA HK ವೀರಣ್ಣಗೌಡರು, SM ಕೃಷ್ಣ, ಮಂಚೇಗೌಡರು, ಸಿದ್ದರಾಜು, DC ತಮ್ಮಣ್ಣವರು, ಇವ್ರುಗಳ ಮಧ್ಯ ನೀನು ಚಂಗ್ಲು ಥರ ಬಂದ್ಬಿಟ್ಟಿದ್ಯಾ. ಆಮೇಲೆ ಚಂಗ್ಲಂಗೆ ಮಾತಾಡೋನು ನೀನು. ನಂದು ಗಂಡಸ್ತನ ಎಲ್ಲೋಯ್ತು ಅಂದರೆ ಯಾರ್ದೋ ಮನೇಲಿ ಹೋಯ್ತು ಅಂತ ಹೇಳ್ದಂಥ ಒಬ್ಬ ಅಯೋಗ್ಯ MLA. ನಿನ್ನನ್ನು ಇಟ್ಕೊಂಡಿರೋ ಅಂಥ ಕಾಂಗ್ರೆಸ್ ಪಕ್ಷ ದೊಡ್ಡ ಚಂಗ್ಲು. ಇನ್ನು ಯಾರು ನಿಮ್ಮ ಮುಖ್ಯಮಂತ್ರಿ ಅಂತೂ ಹೇಳಂಗೆ ಇಲ್ಲ. ಅವ್ರು ಯಾವ ರೀತಿ ಚಂಗ್ಲು, ಹಿಂದೆ ಏನೇನು ಚಂಗ್ ಕೆಲಸ ಮಾಡಿದ್ರು ವಿಡೋಣ್ ಎಲ್ರಿಗೂ ಗೊತ್ತು. ಅದನ್ನು ನಾವು ಬಾಯಿ ಬಿಟ್ಟು ಹೇಳಲ್ಲ. ಹೇಳಿ ನಮ್ಮ ಬಾಯಿ ಹೊಲ್ಸಾಗೋಗುತ್ತೆ. ಆಯಿತಾ. ಅದಾದಮೇಲೆ ನೀನು ಹೇಳ್ತೀಯ ಕುಮಾರಸ್ವಾಮಿ ವಿಧಾನಸೌಧಕ್ಕೆ ಹೋಗಬೇಕು, ಇಲ್ಲಿಗೆ ಯಾಕೆ ಬರ್ತಾರೆ ಅಂತ. ನೀನು ನಿಜವಾಗ್ಲೂ MLAನೋ ಅಥವಾ ಇನ್ನೇನೋ ವಿಡೋಣ್ಣೋ. ದಂಗೆ ಆದಾಗ ಇಲ್ಲಿರಲಿಲ್ಲ, ಚಂಗ್ಲು ಥರ ಅಮೇರಿಕಾಗೆ ಹೋಗಿದ್ದೆ, ನೀನು ದೊಡ್ಡ ಚಂಗ್ಲು. ಅದಾದಮೇಲೆ ಬಂದೆ, ಇದು BJP ಅವ್ರು ಮಾಡಿಸಿದ್ದು, ಅವರು ಕಲ್ಲು ಎಕ್ಸಿದ್ದು ಅಂತ ಹೇಳಿದೆ, ಅದು ನಿನ್ನ ಒಂದು ಚಂಗ್ಲುತನ. ಅದಾದಮೇಲೆ ನಿನ್ನ ಇವತ್ತು ಮದ್ದೂರಲ್ಲಿ ಲೀಗಲಾಗಿ ಮಾಡಿಕೊಟ್ಟಿದ್ಯಾ ಬಾರು ಇದೆಲ್ಲ, ಅದು ದೊಡ್ಡ ಚಂಗ್ಲು. ರೈತರಿಗೋಸ್ಕರ ಏನು ಮಾಡಿದ್ಯಪ್ಪ. ಕುಮಾರಸ್ವಾಮಿ ಒಬ್ಬರೇ ಏನ್ರಿ ಮಣ್ಣಿನ ಮಕ್ಕಳು ಅಂತ ಎಲ್ಲ ಪ್ರಶ್ನೆ ಮಾಡಿದ್ಯಾ. ಇವತ್ತಿಗೂ ಕುಮಾರಸ್ವಾಮಿ ಅವರೊಬ್ಬರೇ ಅಂತ ನಾವು ಹೇಳಲ್ಲ. ತುಂಬ ಜನ ಮಣ್ಣಿನ ಮಕ್ಕಳಿದ್ದಾರೆ. ಮಣ್ಣಿನ ಮಕ್ಕಳಿಂದ ಕುಮಾರಸ್ವಾಮಿ ಅವರು ಮಣ್ಣಿನ ಮಗ ಆಗಿದ್ದಾರೆ. ಆಯಿತಾ. ಇಲ್ಲ ಅಂದರೆ ನಿನ್ನಂಥ ಚಂಗ್ಲು ಆಗೋರು. ಅವ್ರ ಮನೇಲಿ ಕರೆಕ್ಟಾಗಿ ಸಂಸ್ಕಾರ ಎಲ್ಲ ಬೆಳೆಸಿರೋದಕ್ಕೆ ಅವ್ರು ಆಗೋರೆ. ನೀನು ಪ್ರಜ್ವಲ್ದು ಹೇಳ್ಬೋದು, ಅದು ಕೋರ್ಟಲ್ಲಿದೆ, ನೋಡ್ಕೊಳ್ಳೋಣ ಬಿಡಪ್ಪ, ಅವ್ರವ್ರು ಮಾಡಿದವ್ರು ಅನುಭವಿಸ್ತಾರೆ. ನಿನ್ನ ಕತೆ ಹೇಳು ಆಯಿತು. ಚಂಗ್ಲು ಥರ ಮಾತಾಡ್ಕೊಂಡು ಕುಮಾರಸ್ವಾಮಿಗೆ ಇನ್ನೊಬ್ಬನಿಗೆ. ಏಕೆ ನಿಮ್ಗೆ ಅಷ್ಟು ಚಂಗ್ಲುತನ ಇಲ್ಲ ಅಂದರೆ ಬಂದ್ರಯ್ಯ ಬಿಡದಿ ರೈತರ ಹತ್ರ ಮಾತಾಡಿ. ನೀನು ಆ ಶಿವಕುಮಾರ CM ನಮ್ಮ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಯಾಕೆ ಬರೋಕ್ಕೆ ಹೆದರ್ತಾ ಇದ್ದೀರಾ, ತರಿದು ಬಿಡ್ತಾರೆ ಅಂತನಾ. ಅಲ್ಲ ಚಂಗ್ಲುಗಳಿಗೆ ಹಂಗೆ ಮಾಡೋದು. ನೀನು ದೊಡ್ಡ ಚಂಗ್ಲು, CM ಚಿಕ್ಕ ಚಂಗ್ಲು. ಇನ್ನೊಬ್ಬ ಅಲ್ಲಿ ಓತಿಕ್ಯಾತ ಅಲಿಯಾಸ್ ಕೋತಿ ಶಾಸಕ ಅವನೇ. ಆ ಪ್ರಾಣಿಗಳಿಗೂ ಹೋಲ್ಸಿ ಬೈಬಾರ್ದು ನಿಮ್ಗಳನ್ನೆಲ್ಲ. ಅಯೋಗ್ಯರು ನೀವು. ನಾಲ್ಗೆ ನಾವು ಬಿಗಿಡ್ದು ಮಾತಾಡಪ್ಪ ಕದೆ ಕದ್ಲೂರು ಉದಯ. ಇದು ನಿಮ್ಮದು ಕೊನೆ ಎಲೆಕ್ಷನ್ನು, ಕೊನೆ ಸಲ. ನೀನು ಇನ್ನು ಗೆಲ್ಲೋದಿಲ್ಲ. ನಿನ್ಗೆ ಸೋತ ಮೇಲೆ ನೀನು ಬರೋದು ಇಲ್ಲ ಅಂತಲೂ ಗೊತ್ತು ನಮಗೆ. ತೊರೆದು ಬಿಡ್ತಾರೆ ಜನ. ರಾಜಕೀಯವಾಗಿ ಮಾತಾಡೋ. ರಾಜಕೀಯ ಗಂಡಸ್ತನ ಅಲ್ಲ. ನೀನು ನಿಜವಾಗ್ಲೂ ಗಂಡಸಾಗಿದ್ರೆ, ನಿಮ್ಮ ಅಪ್ಪ ಅಮ್ಮ ಗಂಡಸಾಗಿ ನಿನ್ನನ್ನು ಬೆಳೆಸಿದ್ರೆ, ಗಂಡಸಾಗಿ ನಿನ್ನನ್ನು ಎತ್ತಿದ್ರೆ ಬಾ ಅಲ್ಲಿ ಬಿಡದಿ ರೈತರ ಮಾತಾಡು. ಆಯ್ತಪ್ಪ, ಅವ್ರು ಏನಾರ ಕೊಡೋಂಗಿದ್ರೆ ತಗೊಂಡು ಮಾಡ್ರೆ, ನಮ್ದು ಏನಿಲ್ಲ. ಅಲ್ಲಿ ನಿಮ್ಮ ಪ್ರಿಯಾಂಕಾ ಖರ್ಗೆ ಹೇಳ್ತಾನೆ 7,500 ಎಕರೆಯಲ್ಲಿ 6,000 ಎಕರೆ ಇರೋವಂಥ ರೈತರು, 6,000 ಎಕರೆ ಅದಕ್ಕೆ ಇರೋವಂಥ ರೈತರುಗಳು ಒಪ್ಪಿದ್ದಾರೆ ಅಂತ ಹೇಳ್ತಾನೆ. 1,500 ಬಿಟ್ಬಿಡಿ. ಚಂಗ್ಲು ಥರ ಯಾವನಿಗೋ ಮಾರೋದಕ್ಕೆ ಏನೋ ಮಾಡೋದಕ್ಕೆ, ಆ ಬರೋ ದುಡ್ಡಲ್ಲಿ 2028ಕ್ಕೆ ನೀವು ಎಲೆಕ್ಷನ್ ನಡೆಸೋದಕ್ಕೆ ಚಂಗ್ಳುಗಳ ಥರ ಆಡ್ಕೊಂಡು ನಿಂತಿದ್ರೆ ಜನ ತರಿದು ಬಿಡ್ತಾರೆ. ಈಗ ಆಲ್ರೆಡಿ ಶುರು ಮಾಡಿದ್ದಾರೆ ತರಿಯೋದಕ್ಕೆ ನಿನ್ನ ಚಲುವನ್ನು. ಅವನು ಇನ್ನೊಬ್ಬ ಮಂಡ್ಯದ ಪಪ್ಪು ಒಬ್ಬ ಅವನೊಂಥರ ಮಂಡ್ಯದ ಪಪ್ಪು ಚಂಗ್ಲು ಅವನು. ಆಯಿತಾ. ಗಣಿಗ ರವಿನ ನೀವು ಬಂದ್ರೆ ನೀವು 2028ಕ್ಕೆ ಬನ್ನಿ. ಪ್ರತಿ ಸಲನೂ
ಜನ ಯಾಮಾರಲ್ಲ, ಯಾಮಾರಿ ಜನ ಇರೋದಿಲ್ಲ. ಸೊ ಹಂಗಾಗಿ ನಾಲ್ಗೆನ ಬಿಗಿ ಹಿಡ್ದು ಮಾತಾಡಪ್ಪ, ಇಲ್ಲ ಅಂದರೆ ಜನ ನಿನ್ನನ್ನು ಚಂಗ್ಳು ಅಂತ ಬಿಡ್ತಾರೆ. ಸೊ ಇದು ಚಂಗ್ಳುಗಳ ಒಂದು ಇದು ಸ್ನೇಹಿತರೆ, ಎಷ್ಟು ಹೇಳಿದ್ರು ಅಷ್ಟೇ ಚಂಗ್ಳುಗಳೇ. ಸೊ ಕುಮಾರಸ್ವಾಮಿ ಅವರ ಹೇಳಿಗೂ ಸಮ ಇಲ್ಲ ಈ ಚಂಗ್ಳುಗಳು. ಸೊ ಕಾಂಗ್ರೆಸ್ ಪಕ್ಷನೇ ಒಂದು ದೊಡ್ಡ ಚಂಗ್ಳು. ಆ ಕಾಂಗ್ರೆಸ್ ಪಕ್ಷದಲ್ಲಿ ಇವೆಲ್ಲ ಒಂದು ಮಿನಿ ಚಂಗ್ಳುಗಳು. ಸೊ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು, ಅದಾದಮೇಲೆ ನಮ್ಮ ಸಿದ್ದರಾಮಯ್ಯನವ್ರಾಗಿರ್ಬೋದು, ಇವರ ಚಂಗ್ಳುಗಳ ಬುದ್ಧಿಗಳನ್ನೆಲ್ಲ ಹೇಳ್ಬಿಟ್ರೆ 2 ಕಿವಿನೂ ಸಾಲದು. ಒಂದು ಟೆಕ್ಸ್ಟ್ ಬುಕ್ಕೇ ಬರಿಬೋದು. ನಾವು VTUಲಿ ಓದ್ಬೇಕಾದ್ರೆ 25 ಮಾರ್ಕ್ಸ್ಗೆ ಒಂದೊಂದು ಯೂನಿಟ್ ಇರ್ತದೆ. ಹಂಗೆ ಒಬ್ಬೊಬ್ಬರ ಬಗ್ಗೆ ಒಂದೊಂದು ಯೂನಿಟ್ ಬರಿಬೋದು ಅಂತ ಹೇಳ್ತಾ, ಸೊ ಇದು ಚಂಗ್ಳುಗಳ ಒಂದು ಎಂಟ್ರಿ ಎಲ್ಲಿಗೆ, ಬಿಡದಿ ಟೌನ್ಶಿಪ್ಗೆ. ಸೊ ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೊ ಶನಿವಾರ ಎಂದಿನಂತೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ, ಈ ವಿಷಯನ ಮಂಡಿಸಿದ್ದೀನಿ. ಸೊ ಸ್ನೇಹಿತರೆ, ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.